ಇದು ಆರ್ಟಿಸ್ಟ್ಗೆ ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಪ್ರಶಾಂತ್ ಸರ್. ಪ್ರತಿಯೊಬ್ಬರು ಒಬ್ಬರು ಸೀನಿಯರ್ ಅಲ್ಲ, ಒಬ್ಬರು ಜೂನಿಯರ್ ಹೊಸಬ್ರು ಅಂತ ಏನಿಲ್ಲ. ಅವ್ರು ಆಗಲೇ ಒಂದು ಹೇಳ್ತಿದ್ರು, ಸಲಾರ್ ಶೂಟ್ ಅಂದ ತಕ್ಷಣ ಪಟ್ಟಂತ ಖುಷಿಯಾಗಿ ಹೋಗೋದು ಅಂತ ಅನ್ಕೊಂಡೆ. KGF ಆ ಕ್ಯಾನ್ವಾಸ್ ಇಂದನೋ ಇಲ್ಲ ಅವ್ರ ಲರ್ನಿಂಗ್ ಇಂದನೋ ಅವ್ರಿಗೊಂದು ಒಳ್ಳೆ ರಿದಮ್ ಸಿಕ್ಬಿಟ್ಟಿದೆ. ವಾಟ್ ಟು ಡೂ ವಿತ್ ದಿಸ್ ಆಕ್ಟರ್. ಅವರು ಒಂದು ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರು, ನವೀನ್ ವಾಟ್ KGF ಹ್ಯಾಪಂಡ್ ಇಟ್ಸ್ ಬಿಕಾಸ್ ಆಫ್ ಯಶ್. ಮತ್ತೆ ನಮ್ಮ ಭುವನ್ ಕೂಡ ಅಲ್ಲಿ ಅವ್ರನ್ನ ನೋಡಿ ನಮ್ಮ ಸೆಟ್ ತರನೇ ಇತ್ತು. ಎಲ್ಲೋ ನಾವು ಇಲ್ಲೇ ಎಲ್ಲೋ ಶೂಟ್ ಮಾಡ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲೇ. ಓ ಸಾರಿ, ಸೂಪರ್ ಆಗಿದೆ, ಹಂಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ನನ್ನ ಫ್ಯಾನ್ಸ್ ಇಷ್ಟಪಡ್ತಾರಲ್ವಾ ಅಂತ. KGF ಅಂತ ಮಾಡಿದ್ವಿ. ಈಗ ಅಲ್ಲೋರು ನಮ್ಮ ಕನ್ನಡದವ್ರು ಎಲ್ಲರೂ ಅದ್ ಮಾಡ್ತಾ ಇದ್ರು. ನಮ್ಮ ಪ್ರಶಾಂತ್ ಸರ್, ನಮ್ಮ ಭುವನ್ ಗೌಡ, ಎಲ್ಲರೂ ನಮ್ಮವರೇ ಎಲ್ಲರೂ ಇದೀವಿ ಅಂದಾಗ ಬಹಳ ಹೆಮ್ಮೆ ಅಲ್ವಾ. ಆಮೇಲೆ ರೀಸೆಂಟಾಗಿ ನಾನು ಶಿವರಾಜ್ KRPೇಟೆ ಅವ್ರು ಮಾತಾಡ್ಸ್ಬೇಕಾದ್ರೆ ಅವರು ಸುಮ್ಮನೆ ಒಂದು KGF ಅಲ್ಲಿ ನಾ ಇದ್ದೆ, ನನ್ನ ಪೊಸಿಷನ್ ಇರಲಿಲ್ಲ, ಪ್ರಶಾಂತ್ ನೀಲ್ ಅವರು ನಿಮ್ಮದು ಇರಲಿಲ್ಲ, ರಿಮೂವ್ ಮಾಡಿಬಿಟ್ಟಿದ್ದೀನಿ, ಬೈಕೋಬೇಡಿ, ಬೈದಿರಾ ಬೈದ್ಬಿಡಿ ಅಂದರೆ ಇಟ್ಸ್ ಅಬೌಟ್ ರೆಸ್ಪೆಕ್ಟ್, ಇಟ್ಸ್ ಅಬೌಟ್ ಎಮೋಷನ್, ಇಟ್ಸ್ ಅಬೌಟ್ ದ ಕನೆಕ್ಟಿವಿಟಿ ಬಿಟ್ವೀನ್ ಆರ್ಟಿಸ್ಟ್ ಆ್ಯಂಡ್ ಡೈರೆಕ್ಟರ್. ನನಗೆ ತುಂಬ ಇಷ್ಟ ಆಯ್ತು KRPೇಟೆ ಹೇಳಿದ ಮಾತು, ನಂಗೆ ತುಂಬ ಇಷ್ಟ. ಹೌದು, ಅವರು ಮಾಡಿದ್ರು, ನಾನು ನೋಡಿದ್ದೆ ಸೆಟ್ಸಲ್ಲಿ. ಅವ್ರದ್ದು ಪೊಸಿಷನ್ ಇತ್ತು, ಶಿವರಾಜ್ KRPೇಟೆ ಅವ್ರದ್ದು. ಬಟ್ ಅದಕ್ಕೆ ಅದು ಸೂಟ್ ಆಗಲಿಲ್ಲ ಅದು. ಸೊ ಅದು ಬಂದಿಲ್ಲ. ಬಂದ್ಬಿಟ್ಟು ಹೇಳಿದ್ರು, ಸರ್ ಏನು ಬೈಕೋಬೇಡಿ ಹಿಂಗೆ ಅಂತ. ಹ್ಯಾಪಿ ಬಿಕಾಸ್ ನಾನು ಕೇಳಿ ಸತ್ಯ ಖುಷಿ ಅಂದರೆ ಪ್ರಶಾಂತ್ ಸರ್ ಬಗ್ಗೆ. ಇದು ಆರ್ಟಿಸ್ಟ್ಗೆ ಅಂದ್ರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಪ್ರಶಾಂತ್ ಸರ್. ಪ್ರತಿಯೊಬ್ಬರು ಒಬ್ಬರು ಸೀನಿಯರ್ ಅಲ್ಲ, ಒಬ್ಬರು ಜೂನಿಯರ್ ಹೊಸಬ್ರು ಅಂತ ಏನಿಲ್ಲ, ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ, ಕಂಫರ್ಟ್ ನೋಡ್ತಾರೆ ಅವರು. ವ್ಯಕ್ತಿ ಗೌರವ ಇರ್ತೈತಲ್ಲ, ಅಂದರೆ ಎಲ್ಲದಕ್ಕಿಂತ ಮೊದಲು ಫಸ್ಟು ಒಬ್ಬ ವ್ಯಕ್ತಿನ ಗೌರವಿಸೋದಲ್ಲ. ಈಸ್ ಅ ವೆರಿ ರೆಸ್ಪೆಕ್ಟ್ಫುಲ್ ಪರ್ಸನ್. ಭಾಳ ಚಂದ ಮಾತಾಡಿಸ್ತಾರೆ. ಆ್ಯಕ್ಟರ್ಸ್ಗಳು ಅಂತಷ್ಟಲ್ಲ, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರಿಗೂ ಆಗಲಿ, ನಮ್ಮನ್ನು ನಮ್ಮ ಸ್ಪೇಸ್ ಒಳಗೆ ಆ ಗೌರವಿಸೋದು ಇರ್ತೈತಲ್ಲ, ಆ ಭಾವನೆ ಚಂದ ಇರ್ತೈತೆ. ಅದು ಅಂದರೆ ಇನ್ನು ಕೆಲಸ ಮಾಡೋದಕ್ಕೂ ಚಂದ ಅನಿಸುತ್ತೆ, ಇನ್ನೂ ಹೆಚ್ಚು ಸಮಯ ಕಳೆಯೋಕ್ಕೂ ಚಂದ ಅನಿಸುತ್ತೆ. ಅವ್ರು ಆಗಲೇ ಒಂದು ಹೇಳ್ತಿದ್ರು, ಸಲಾರ್ ಶೂಟ್ ಅಂದ ತಕ್ಷಣ ಪಟ್ಟಂತ ಖುಷಿಯಾಗಿ ಹೋಗೋದು ಅಂತ ಅನ್ಕೊಂಡೆ. ನಾನು ಶೂಟ್ ಮುಗಿದ್ಮೇಲೆ ಮುಗ್ದ ಹೋಯ್ತಾ ಇದು ಒಂದು ದಿವಸ. ಆಮೇಲೆ ನನ್ನ ಇಮ್ಯಾಜಿನೇಷನ್ ಒಳಗೆ ಹೆಂಗಿತ್ತು ಅಂದರೆ, ದೊಡ್ಡ ಬಜೆಟಿನ ಸಿನಿಮಾಗಳು ಭಾಳ ಆರಾಮ್ ಶೂಟ್ ಮಾಡ್ತಿರ್ತಾರೆ ಅಂತ. ಹೋದಾಗ ಟಪ್ 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 ಅಂತ ಕೆಲಸ ಮಾಡಿ ಸಂಜೆ ಅಷ್ಟೊತ್ತಿಗೆ ಮೇಜರ್ ಪೋರ್ಷನ್ ಒಂದಿಷ್ಟು ಇತ್ತು. ಅದು ನಾನು ಅಂದ್ಕೊಂಡಿದ್ದೆ, ನನ್ನ ಸೀನ್ ಪೇಪರ್ ಕೊಟ್ಟಾಗ ನಾಳೆ ಮಾಡ್ತಾರೆ ಇದನ್ನು, ಓಕೆ ಇದು ನಾಳೆ, ಓಕೆ ಈ ಸೀನ್ ಆಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದೂ ಮುಗಿದೋಯ್ತು ಮಧ್ಯಾಹ್ನ ಆದಮೇಲೆ. ಸರ್ ನಾನು ಇನ್ನೂ ಈಗ ಫ್ರೀಕ್ವೆನ್ಸಿಗೆ ಈಗ ಬರಾತೀನಿ ಈಗ ಅಂತ. ನೀವು ಮುಗಿಸೇ ಬಿಟ್ರಲ್ಲ ಈ ಸೀನು. ಈ ಸೆಡ್ ದ ಸೇಮ್ ಥಿಂಗ್, ನೋ ಯು ಡಿಡ್ ಅ ಗುಡ್ ಜಾಬ್, ಆರಾಮಾಗಿ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ರಿ. ಇಲ್ಲ, ಅವ್ರಿಗೆ ಅಷ್ಟು ಕ್ಲಾರಿಟಿ ಇತ್ತು. ಆ್ಯಂಡ್ ಅವ್ರಿಗೆ KGF ಆ ಕ್ಯಾನ್ವಾಸ್ ಇಂದನೋ ಇಲ್ಲ ಅವ್ರ ಲರ್ನಿಂಗ್ ಇಂದನೋ ಅವ್ರಿಗೊಂದು ಒಳ್ಳೆ ರಿದಮ್ ಸಿಕ್ಬಿಟ್ಟಿದೆ. ವಾಟ್ ಟು ಡೂ ವಿತ್ ದಿಸ್ ಆಕ್ಟರ್, ಎಷ್ಟು ಬೇಕು ನನಗೆ, ಏನು ಬೇಕು ನನಗೆ ಎಲ್ಲ ಗೊತ್ತಿರೋದ್ರಿಂದ ಪಟ್ ಕೆಲಸ ಆಗ್ತಿತ್ತು. ಕೊನೆ ಎರಡು ಪ್ರಶ್ನೆ ಮಾತ್ರ. ಒಂದು, ಆಗಲೇ ಗೌಡರಾಮ್ ಸರ್ ಒಂದು ಮಾತಾಡಿದ್ರು, ಅಂದರೆ ಕನ್ನಡಿಗರು ತುಂಬ ಜನ ಇದ್ದಾರೆ, ಆ ಫೀಲೇ ಭಾಳ ಬೇಗ ಕನೆಕ್ಟ್ ಆಗುವಂಥದ್ದು. ಜೊತೆಗೆ ಪ್ರಭಾಸ್ ಅನ್ನುವಂಥ ಒಬ್ಬ ದೊಡ್ಡ ಸೂಪರ್ ಸ್ಟಾರು, ಜೊತೆಗೆ ಪೃಥ್ವಿರಾಜ್ ಸುಕುಮಾರ್ ಅನ್ಸುತ್ತೆ, ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್, ಎಲ್ಲವೂ ವರ್ಕ್ ಆಗುತ್ತೆ ಗುರು. ಈ ಸಿನಿಮಾ ಬೇರೆ ರೇಂಜ್ಗೆ ಹೋಗುತ್ತೆ ಅಂತ ಒಂದಷ್ಟು ಜನ ಆಲ್ರೆಡಿ ಮಾತಾಡ್ತಾರೆ. ಮೇಲೆ ನಿಮ್ಗೆ ಅದು ಗಮನಕ್ಕೂ ಕೂಡ ಬಂದಿರುತ್ತೆ. ಈ ಥರದ ಬಿಗ್ ಕ್ಯಾನ್ವಾಸಲ್ಲಿ ಕನ್ನಡಿಗರು ಬಹುಪಾಲು, ಜೊತೆಗೆ ಸೂಪರ್ ಸ್ಟಾರ್ಗಳು, ಈ ಮಜಾನೇ ಬೇರೆ. ಒಂದು ಕಾನ್ವರ್ಸೇಷನ್ ಪ್ರಶಾಂತ್ ಸರ್ ಜೊತೆಗೆ ಆಗಿದ್ದು ಬಿಫೋರ್ ಸಿನಿಮಾ. ನಾವು ಕ್ಷೇತ್ರಪತಿದು ಪೋಸ್ಟ್ ಪ್ರೊಡಕ್ಷನ್ನು, ಈ ಕಡೆ ಸಲಾರ್ದು ಪೋಸ್ಟ್ ವರ್ಕ್ ನಡೆಯತ್ತಿತ್ತು. ಅಲ್ಲಿ ಸಿಕ್ಕಾಗ ಮಾತಾಡ್ಬೇಕಾದ್ರೆ ಅವರು ಹೇಳತ್ತಿದ್ದು ಆ್ಯಕ್ಟರ್ಸ್ ಮತ್ತು ಪರ್ಫಾರ್ಮೆನ್ಸಸ್ಸು ಇದ್ರ ಬಗ್ಗೆ ಅವ್ರು ಹೆಂಗೆ, ನೀವು ಆ್ಯಕ್ಟರ್ಸ್ ಬಗ್ಗೆ ಹೇಳಿದ್ದಕ್ಕೆ ಹೇಳತ್ತೀನಿ. ಅವರು ಒಂದು ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ರು, ನವೀನ್ ವಾಟ್ KGF ಹ್ಯಾಪಂಡ್ ಇಟ್ಸ್ ಬಿಕಾಸ್ ಆಫ್ ಯಶ್. ವಾಟ್ ಸಲಾರ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದ ಆ್ಯಕ್ಟರ್ಸ್. ಪ್ರಭಾಸ್ ಅವರು ಇದ್ದಾರೆ ಅಂದರೆ ಹಿ ಮೀನ್ಸ್ ಆ್ಯಕ್ಟರ್ಸ್ ಅಂತ ಹೇಳೋರು. ನೆಕ್ಸ್ಟ್ ಸಿನಿಮಾ NTR ಅವರೊಟ್ಟಿಗೆ ಮಾಡಬೇಕಿದೆ ಅನ್ನೋ ಒಂದು ಸುದ್ದಿ ಆಗಿತ್ತಲ್ವ. ಆ್ಯಂಡ್ ದ್ಯಾಟ್ ಫಿಲಮ್ ಅಗೇನ್ ಮೈ ಆ್ಯಕ್ಟರ್
ಯಾವಾಗಲೂ ನನ್ನ ಆ್ಯಕ್ಟ್ರೇ, ನನ್ನ ಸಿನಿಮಾ ಏನಾದ್ರು ಆಗ್ತದೆ ಅಂದರೆ ಬಿಕಾಸ್ ಆಫ್ ಆ್ಯಕ್ಟರ್ಸ್. ನನ್ನ ಹೀರೋ ಹಾಂ ಹೌದು ತುಂಬಾ ಇಷ್ಟಪಡ್ತಾರೆ ಆಕ್ಟರ್ಗಳನ್ನ, ಹೀರೋಗಳನ್ನ. ಭಾಳ ಖುಷಿಯಿಂದ ಹೇಳ್ತಾರೆ ಆ್ಯಂಡ್ ನಿಸ್ವಾರ್ಥವಾಗಿ ಅದನ್ನ ಹೇಳುವಂಥದ್ದು ಇರ್ತೈತಲ್ಲ, ದಟ್ಸ್ ಅಗೇನ್ ವೆರಿ ತುಂಬ ಗೌರವಪೂರ್ವಕವಾದಂಥದ್ದು. ನನಗೆ ಚಲೋ ಆ್ಯಕ್ಟರ್ಸ್ ಕೊಟ್ಬಿಡ್ರಿ, ನಾನು ನಿಮ್ಗೆ ಮಸ್ತ್ ಸಿನಿಮಾ ಕೊಡ್ತೀನಿ ಅನ್ನೋ ಥರದ್ದು. ಹೇಳ್ತಾರೆ ಕೂಡ ಅದನ್ನ, ಸುಮ್ಮನೆ ನಾವು ಬರ್ಕೊಳ್ಳೋದೋಕೆ ಅನ್ಕೊಳ್ಳೋದೋಕೆ, ಅದನ್ನ ಆಕ್ಟ್ರೇ ತಾನೇ ಮಾಡ್ಬೇಕು ಅದನ್ನ. ಸೊ ಅವ್ರುಗಳು ಅವ್ರ ಕೈಲಿ ಅನ್ಕೊಂಡಿದ್ದನ್ನ ಅವ್ರ ಕೈಲೇ ತೆಗಿಸ್ಬೇಕು ನಾವು. ಸೊ ಅವ್ರನ್ನ ಕಂಫರ್ಟ್ ಝೋನ್ ಇಟ್ಕೊಂಡ್ರೆ ಅವ್ರು ಏನಾರು ಮಾಡಿದ್ರೆ ಅದೇ ಔಟ್ಪುಟ್. ಅದು ನೀವು ಎಷ್ಟೇ ಒಳ್ಳೇದು ಬರ್ಕೊಂಡ್ರು ಕೂಡ ಅದನ್ನ ತೆಗಿಸಕ್ಕೆ ಅವ್ರು ಬೇಕಲ್ಲ ಅವರು. ಸೊ ಅದಕ್ಕೆ ಮೋಸ್ಟ್ಲಿ ಅವ್ರು ಅಷ್ಟು ಗೌರವ ಕೊಡ್ತಾರೆ. ಅವ್ರಗಳ ಬಗ್ಗೆ, ಆಕ್ಟರ್ಗಳ ಬಗ್ಗೆ ಅಷ್ಟೇ ಗೊತ್ತಿದೆ ಅವ್ರಿಗೆ, ಅಂಡ್ ತುಂಬಾ ಕೇರ್ ತಗೋತಾರೆ. ಅಂಡ್ ಪ್ರಭಾಸ್ ಸರ್, ಪೃಥ್ವಿರಾಜ್ ಸರ್ ಎಲ್ಲರೂ ಅದಕ್ಕೆ ಅವ್ರು ಅಷ್ಟು ಚಾಯ್ಸ್ ಮಾಡಿಕೊಂಡು ಇವರೇ ಬೇಕು ಅಂತ ಹೇಳಿ. ಇಫ್ ಯು ಕನ್ಸಿಡರ್ ಅದರ್ ಲ್ಯಾಂಗ್ವೇಜ್ ಆ್ಯಕ್ಟರ್ಸ್ ಆಲ್ಸೋ, ನೀವು ನೋಡ್ರಿ ಬಾಬಿ ಸಿಂಹ ಅವರು ಟ್ರೈಲರ್ನಂಗೆ ನೀವು ಯಾರು ನೋಡಿದ್ರಿ. ಆಮೇಲೆ ರಮಣ ಅಂತ ರಮಣ ಅಂತ, ಜಾನ್ ವಿಜಯ್ ಅವರು, ಎಲ್ಲರೂ ಕೂಡ ನೀವು ದೇರ್ ರೆಸ್ಪೆಕ್ಟಿವ್ ರೀಜನಲ್ ನೀವು ಕನ್ಸಿಡರ್ ಮಾಡಿದ್ರಪ್ಪ ಅಂದ್ರೆ ಅವ್ರವ್ರ ರೀಜನ್ಗೆ ಬೆಟರ್ ವರ್ಕ್ ಮಾಡಿ ಪ್ರೂವ್ ಮಾಡ್ಕೊಂಡವರು. ಸೊ ಅದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ತಾರೆ. ಈವನ್ ಸಣ್ಣ ಸಣ್ಣ ಸಮಯಕ್ಕೆ ಬಂದು ಹೋಗುವಂಥ ಪಾತ್ರಕ್ಕೂ ಕೂಡ ಅವರು ಭಾಳ ಮುತುವರ್ಜಿ ವಹಿಸ್ತಾರೆ. ಆಮೇಲೆ ಆ ಥರ ಆ್ಯಕ್ಟರ್ಸ್ನ ಫುಲ್ಫಿಲ್ ಮಾಡ್ತಾರೆ. ಅದೇ ಅವ್ರ ಪಾಯಿಂಟ್ ಚೆನ್ನಾಗಿದೆ, ಕನ್ನಡಿಗರೇ ಬಹುಪಾಲು. ಅದಕ್ಕೊಂದು ನಂಗೆ ರಿಯಾಕ್ಷನ್ ಬೇಕು ಪ್ಲೀಸ್. ನಾನು ಫಸ್ಟ್ ಡೇ ಸಲಾರ್ ಸೆಟ್ಸ್ಗೆ ಹೋದಾಗ ಸ್ವಲ್ಪ ಆರ್ಟಿಸ್ಟ್ಗಳೆಲ್ಲ ಬಸ್ಸಲ್ಲಿ ಬಂದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಸಲಾರ್ಗೆ ಅಂತ, ಅದೇ ಖುಷಿ ಆಯಿತು. ಆಮೇಲೆ ಬಂದು ನೋಡ್ತೀನಿ, ಅಲ್ಲಿ ದೇವರಾಜ್ ಸರು, ಲೋಕಿ, ಚಲುವರಾಜು ಎಲ್ಲರೂ ಇದ್ದಾರೆ. ಅವಾಗ ನೀವಿರಲಿಲ್ಲ, ನಾನು ಬರ್ಡೇ ನೋಡಿ ಅವ್ರು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು. ಮತ್ತು ಆಮೇಲೆ ಇನ್ನೂ ಆ್ಯಡ್ ಆನ್ ಆಗ್ತಾ ಹೋದ್ರು. ಆಮೇಲೆ ನವೀನ್ ಬಂದರು. ಆಮೇಲೆ ಇವ್ರನ್ನ ನೋಡಿದೆ, ಏನು ಖುಷಿ ಅಂದ್ರೆ ಅದು. ಮತ್ತು ನಮ್ಮ ಭುವನ್ ಕೂಡ ಅಲ್ಲಿ ಅವ್ರನ್ನ ನೋಡಿ ನಮ್ಮ ಸೆಟ್ ಥರನೇ ಇತ್ತು. ಎಲ್ಲೋ ನಾವು ಇಲ್ಲೇ ಎಲ್ಲೋ ಶೂಟ್ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲೇ, ಆ ಥರ ಒಂದು ಫೀಲು. ಅದೊಂದು ಎಕ್ಸ್ಪೀರಿಯನ್ಸ್. ಅಲ್ಲಿ ನಾವೀಗ ಅಲ್ಲೊಂದು ಹುಡುಗ ಕ್ಯಾರೆಕ್ಟರ್ ಬರುತ್ತೆ, ಅವ್ನು ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾನೆ ಮೊನ್ನೆ. ಅವ್ನು ಇಷ್ಟಿದ್ದ ಇಂಟರ್ವ್ಯೂ ದೊಡ್ಡನಾಗ್ಬಿಟ್ಟಿದ್ದಾನೆ ಅವನು. ಸೊ ಅವನು ತುಂಬಾ ಚೆನ್ನಾಗಿ, ಅವನು ಓಕೆ ಅವ್ನ ಕ್ಯಾರೆಕ್ಟರ್ ಹೇಳಂಗಿಲ್ಲ, ಬಟ್ ಅವನು ಕೂಡ ಪ್ರಶಾಂತ್ ಸರ್ ಅಷ್ಟು ಚೆನ್ನಾಗಿ ಅವನ ಹತ್ರ ಏನ್ ಬೇಕಾದ್ ಮಾಡಿಸ್ಕೊಂಡ್ರು. ಅದೆಲ್ಲ ಸ್ಪಾಟಲ್ಲಿ ಇರ್ತಿದ್ವಲ್ಲ ನಾವು, ತುಂಬಾ ಖುಷಿ ಆಗ್ತಿದೆ. ಆ ಹುಡುಗ, ನಾನು, ಪ್ರಶಾಂತ್ ಸರ್ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡ್ತಿದ್ವಿ. ಎಲ್ಲವೂ ಎಕ್ಸ್ಪೀರಿಯನ್ಸ್ ನಂಗೆ ಚೆನ್ನಾಗಿ ನಾಪ್ಕ ಇದೆ. ಸರ್ ಅಷ್ಟೇ, ಅವರು ಅಷ್ಟು ದೊಡ್ಡ ಸೂಪರ್ ಸ್ಟಾರು, ಪಕ್ಕದಲ್ಲಿ ಹಿಂಗೆ ಚೇರ್ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾ ಎಷ್ಟು ಮಾತಾಡ್ತಾರೆ, ತುಂಬಾ ಖುಷಿ ಪಟ್ಟು ಮಾತಾಡ್ತಿದ್ದಾರೆ ಅವರು. ಒಂದಿನ ರಾತ್ರಿ 2 ಗಂಟೆ ಶೂಟಿಂಗು. ಅಲ್ಲದೆ ಅವರು ಯಾವುದೋ ಫೋನಲ್ಲಿ ಏನೋ ಇದಕ್ಕೆ ಸಂಬಂಧಪಟ್ಟಿದ್ದು ಏನೋ ತೋರಿಸ್ತಿದ್ದಾರೆ. ಅದನ್ನು ತೋರಿಸಿ, ಓ ಸಾರಿ ಸೂಪರ್ ಆಗಿದೆ, ಹಂಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇದು ನನ್ನ ಫ್ಯಾನ್ಸ್ ಇಷ್ಟಪಡ್ತಾರಲ್ವಾ ಅಂತ. ಲೈಕ್ ಅವ್ರು ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, ಅವರು ಆಲ್ರೆಡಿ ಅವ್ರು ಎಲ್ಲೋ ದೇವ್ ಥರ ನೋಡ್ತಿದ್ದಾರೆ ಅವ್ರ ಫ್ಯಾನ್ಸ್ಗಳು. ಅವಶ್ಯಕತೆ ಅಂದರೆ ಅದಕ್ಕೆ ಅವರು ಅಲ್ಲಿರೋದು. ಬಿಕಾಸ್ ಅವ್ರಿಗೆ ಫ್ಯಾನ್ಸ್ ಏನು ಅನ್ಕೊಂತಾರೆ, ಇದು ಓಕೆ ನಾ ಇಷ್ಟಪಡ್ತಾರೆ ಅವರು. ಸರಿ ಖಂಡಿತ ಇಷ್ಟಪಡ್ತಾರೆ, ಅಲ್ಲ ಕನ್ನಡ ಫ್ಯಾನ್ಸು ಇಷ್ಟಪಡ್ತಾರೆ. ಅಂದರೆ ಫ್ಯಾನ್ಸ್ಗಳಿಗೋಸ್ಕರನೇ ಏನು ಮಾಡಿದ್ರು ಅನ್ನೋದನ್ನ ಹೇಳೋದು ನನ್ಗೆ ತುಂಬ ಖುಷಿ ಆಯ್ತು. ಅಂದರೆ ಅದನ್ನೇ ಹೇಳಿದ್ದೆ ಕಲಿಕೆ ಅಂತ. ನಮಗೆ ಹೆಮ್ಮೆ ಆಗತ್ತೆ. ಇವಾಗ KGF ಅಂತ ಮಾಡಿದ್ವಿ, ಈಗ ಅಲ್ಲೋದ್ರೆ ನಮ್ಮ ಕನ್ನಡದವ್ರು ಎಲ್ಲರೂ ಅದು ಮಾಡ್ತಾ ಇದ್ರು. ನಮ್ಮ ಪ್ರಶಾಂತ್ ಸರು, ನಮ್ಮ ಭುವನ್ ಗೌಡ, ಎಲ್ಲರೂ ನಮ್ಮವರೇ ಎಲ್ಲರೂ ಇದೀವಿ ಅಂದಾಗ ಭಾಳ ಹೆಮ್ಮೆ ಅಲ್ವಾ. ಒಂದು ಬಾಹುಬಲಿ ಅಂತ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವ್ರಿಗೆ ಮಾಡ್ತಾ ಇರೋದು ತುಂಬಾ ಹೆಮ್ಮೆ ಅನ್ಸುತ್ತೆ. ನಂಗೆ ಭಾರಿ ಇಷ್ಟ ಆಗೋಯ್ತು. ಆಮೇಲೆ ಅವರು ಫ್ಯಾನ್ಸ್ನ ಟ್ರೀಟ್ ಮಾಡೋದಾಗ್ಲಿ, ಅಂದ್ರೆ ತುಂಬಾ ಅದನ್ನೇ ಹೇಳಿದ ಕಲಿಕೆ ಅಂತ. ನಾವೇನೇನು ನೋಡ್ತಿರ್ತೀವೋ ಅಂದ್ರೆ ಅಷ್ಟು ದೊಡ್ಡವರೇ ಅಷ್ಟು ಆರಾಮಾಗಿದ್ದು, ಅದಕ್ಕೆ ಅವರು ಡಾರ್ಲಿಂಗ್ ಅಂತಾರೆ. ಅದೇ ಹೇಳಿದ್ ನಾನು, ಅದಕ್ಕೆ ಡಾರ್ಲಿಂಗ್ ಅಂತ. ಸೊ ಅಂದ್ರೆ ಆತರ ಮಾತಾಡ್ತಾ ಕೂತ್ರೆ ತುಂಬಾ ವಿಷಯ ಇದೆ. ಸಿನಿಮಾ ಆದ್ಮೇಲೆ ಮಾತಾಡಕ್ಕೆ ಈಸಿ ಆಗುತ್ತೆ, ಬಿಕಾಸ್ ಎಲ್ರಿಗೂ ಎಲ್ಲ ಗೊತ್ತಿರುತ್ತಲ್ಲ. ಸೊ ಮಾತಾಡೋಣ ಮತ್ತೆ. ಫೈನಲ್ ನೋಟ್, ಕನ್ನಡ ಚಿತ್ರರಂಗವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತಹ ಹಲವಾರು ನಿರ್ದೇಶಕರ ಜೊತೆ ನಿಲ್ಲುವಂತಹ ಪ್ರಶಾಂತ್ ನೀಲ್ ಸರ್ ಮತ್ತು ಹೊಂಬಾಳೆ ಪ್ರೊಡಕ್ಷನ್ಸ್ ವಿಜಯ್ ಸರ್, ಈ ಎಲ್ಲ ಕಾಂಬಿನೇಷನ್ಗಳ ಮೂಲಕ ಬರ್ತಿರುವಂತಹ ಸಲಾರ್ ಸಿನಿಮಾವನ್ನು ಆಡಿಯನ್ಸು ಗುರು ಈ ಕಾರಣಕ್ಕೆ ನೋಡಿ ಅಂತ ಒಂದು ಲೈನಲ್ಲಿ 3 ಜನ ಹೇಳ್ಬಿಡಿ ಮುಗಿಸ್ಬಿಡೋಣ. ಐ ಥಿಂಕ್ ರೀಸೆಂಟಾಗಿ ಬಿಟ್ಟಿರೋ ಟ್ರೈಲರು, ಆಮೇಲೆ ಫ್ರಮ್ ದ ಬಿಗಿನಿಂಗ್ ಪೋಸ್ಟರ್, ಐ ಹೋಪ್ ಆಡಿಯನ್ಸ್ಗೆ ಭಾಳಷ್ಟು ರೀಸನ್ಸು ಸಿಕ್ಕಾವು ಅಂತ ಅನ್ಕೋತೀನಿ. ದೆಲ್ ಡೆಫಿನೆಟ್ಲಿ ಲವ್ ದಿಸ್, ಇಷ್ಟಪಡ್ತಾರೆ. ಅಗೇನ್ KGF ಥರ ಲಾರ್ಜರ್ ದೆನ್ ಲೈಫ್ ಇನ್ನೊಂದು ಸಿನಿಮಾ ಇದು. ಸೊ ದಯವಿಟ್ಟು ಇದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ದಯವಿಟ್ಟು ಮಿಸ್ ಮಾಡಬೇಡಿ. ನನಗೆ ಯಾವುದೋ ಮೆಸೇಜ್ ಕಳಿಸಿದ್ರು, ನನ್ನ ಯಾರೋ ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದೀನಿ, ಯಾರೋ ಕಳಿಸಿದ್ರು ನನಗೆ. ಗುರು ಸಲಾರ್ ಅವರು ಸೆಕೆಂಡ್ ಟ್ರೇಲರ್ ಬಿಟ್ಟಿದ್ದಾರೆ, ಇದು ನೋಡಿದ್ಮೇಲೆ ನಾನು ಖಂಡಿತ ಫಸ್ಟ್ ಶೋನೇ ನೋಡೋದು. ಮುಂಚೆ ಓಕೆ ಬಿಡು ಅಂದ್ಕೊಂಡಿದ್ದೆ, ಸೆಕೆಂಡ್ ಟ್ರೇಲರ್ ನೋಡಿದ್ಮೇಲೆ ನಂಗೆ ಇದು ಫಸ್ಟ್ ಶೋ ನೋಡಬೇಕು ಅಂತ ಅನ್ಸಿದ್ದ. ಬರ್ಕೊಂಡಿರೋದು ಯಾರೋ ಅಂದರೆ ಸೆಕೆಂಡ್ ಟ್ರೇಲರ್ ಇಂಪ್ಯಾಕ್ಟ್ ಹಂಗಾಗಿದೆ. ಅಂದರೆ ಅಲ್ಲೇನೋ ಬೇರೆ ಕಾಣ್ತಿದೆಯಲ್ಲ,
ಆ ಥರ 100 ಪಟ್ಟಿದೆ ಸಿನಿಮಾದಲ್ಲಿ. ಆ ಥರ ವಿಷಯಗಳು ಇನ್ನೂ ಬೇರೆ ಬೇರೆ ಇದೆ, ಎಮೋಷನ್ಸ್ ಬೇರೆ ಇದಿಲ್ಲ. ಅದೆಲ್ಲವನ್ನೂ ನೋಡೋದಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ, ಥಿಯೇಟರ್ ಎಕ್ಸ್ಪೀರಿಯನ್ಸು. ಅದಕ್ಕೋಸ್ಕರ ಮತ್ತೆ ದಿಸ್ ಈಸ್ ಪ್ರಶಾಂತ್ ನೀಲ್ಸ್ ವಿಷನ್, ಅಷ್ಟು ಸಾಕು ಸರ್ ಸಿನಿಮಾಗೆ. ಅವರು ಎಲ್ಲೂ ಕೂಡ ಒಂದು ಕಳಪೆ ಅನ್ನುವಂಥದ್ದೇನು ಮಾಡಿಲ್ಲ. ಅವ್ರು ಮಾಡಿರೋ ಕೆಲಸಗಳು ಉತ್ಕೃಷ್ಟವಾದದ್ದು. ಅದು ನಂಬಿಕೆ ಇದೆ, ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆಯಲ್ಲ, ಪ್ರಶಾಂತ್ ನೀಲ್ಸ್ ವಿಷನ್. ಅದಕ್ಕೋಸ್ಕರ ಬನ್ನಿ, ಯು ವಿಲ್ ನಾಟ್ ಡಿಸಪಾಯಿಂಟ್ ಯು ಅಷ್ಟೇ. ಬಹುಶಃ ಫಸ್ಟ್ ಟೈಮ್ ಇಂಟರ್ವ್ಯೂ ಅನ್ಸುತ್ತೆ ಕಲಾವಿದರ ಪಾತ್ರಗಳ ಹೆಸರನ್ನ ಕೇಳದೇನೆ ಇಂಟರ್ವ್ಯೂ ಮಾಡಿದಂಥದ್ದು ಕನ್ನಡ ಪಿಕ್ಚರ್. ಬಟ್ ಐ ಆಮ್ ವೆರಿ ಕ್ಯೂರಿಯಸ್ ಬಿಕಾಸ್ ಆ ಥರದ ಹೈಪನ್ನು ಸಲಾರ್ ಕ್ರಿಯೇಟ್ ಮಾಡಿದೆ. ನಿಮ್ಮೆಲ್ಲರ ಕನಸುಗಳು ನನಸಾಗಲಿ, ಜೊತೆಗೆ ಹೊಂಬಾಳೆ ಪ್ರೊಡಕ್ಷನಿಂದ ಇನ್ನಷ್ಟು ಇದಕ್ಕಿಂತ ದೊಡ್ಡ ಸಿನಿಮಾಗಳು ಬರಲಿ. ಪ್ರಶಾಂತ್ ನೀಲ್ ಅವರು ಆದಷ್ಟು ಬೇಗ ಮತ್ತೆ ಈ ಥರದ ಸಿನಿಮಾಗಳನ್ನು ಅಂದರೆ ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡೋಗ್ಲಿ. ಥ್ಯಾಂಕ್ ಯು. ಮತ್ತೆ ನಮ್ಮಂತ ಒಂದಷ್ಟು ಕಲಾವಿದರಿಗೆ ಇನ್ನೊಂದಷ್ಟು ಕೆಲಸಗಳು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಸಲಾರ್ ಚಿತ್ರತಂಡದ ಪ್ರಮೋದ್ ಅವರು ಮತ್ತು ಗರುಡಾರಾಮ್ ಅವರು ಹಾಗೂ ನವೀನ್ ಅವ್ರ ಮಾತು. ಸಿನಿಮಾ 22 ರಿಲೀಸ್ ಆಗ್ತಾಯಿದೆ, ಮಿಸ್ ಮಾಡದೆ ಥಿಯೇಟರ್ ನೋಡಿ. ಥ್ಯಾಂಕ್ ಯು ಸೊ ಮಚ್.